ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಗಿಲ್ಲಿ ನಟನ ಆಟ ಮಾತ್ರ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಕಾಮಿಡಿ ಮಾಡಿ ಕಿರುತೆರೆ ವೀಕ್ಷಕರನ್ನ ಮೋಡಿ ಮಾಡ್ತಿರುವಂತಹ ಗಿಲ್ಲಿ ತುಂಬಾ ಫೇಮಸ್ ಕೂಡ ಹೌದು. ಎಲ್ಲರೂ ಗಿಲ್ಲಿ ನಟನ ಹಾಸ್ಯಕ್ಕೆ ಫಿದಾ ಆಗಿದ್ದಂತೂ ನಿಜ. ಕಾಮಿಡಿ ಕಿಲಾಡಿಗಳು ವೇದಿಕೆ ಮೇಲೆ ಇವರ ನಟನೆಯನ್ನ ನೋಡಿ ನಕ್ಕು ಸುಸ್ತಾಗಿದ್ದಂತಹ ಜನರು ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ವಾಟ್ಲೆ ಕೊಡೋದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಗಿಲ್ಲಿ ನಟ ಇಂದು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗೆಲ್ಲೋದು ಯಾರು ಅಂದ್ರೆ ತುಂಬಾ ಜನಗಳ ಬಾಯಲ್ಲಿ ಬರುವಂತಹ ಹೆಸರು ಅಂದ್ರೆ ಅದು ಗಿಲ್ಲಿ ಹೆಸರು. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಂತೆ ಗಿಲ್ಲಿಗೆ ಹುಟ್ಕೊಂಡಿರುವಂತಹ ಅಭಿಮಾನಿಗಳ ಸಂಖ್ಯೆ ಕೂಡ ದುಪ್ಪಟ್ಟಾಗಿದೆ. ಆದ್ರೆ ಮಂಡ್ಯ ಜಿಲ್ಲೆಯ ಚಿಕ್ಕ ಹಳ್ಳಿಯೊಂದರಲ್ಲಿ ಜನಿಸಿದಂತಹ ಗಿಲ್ಲಿ ನಟ ಬಿಗ್ ಬಾಸ್ ವರೆಗೂ ಬಂದಿದ್ದಾದ್ರೂ ಹೇಗೆ? ಗಿಲ್ಲಿ ನಟನ ಅಸಲಿ ಹೆಸರಾದ್ರೂ ಏನು? ಮನೆ ಬಿಟ್ಟು ಹೋಗಿದ್ದ ಗಿಲ್ಲಿ ಮತ್ತೆ ಹಿಂತಿರುಗಿದ್ದು ಯಾವಾಗ? ಇದೆಲ್ಲವನ್ನ ಗಿಲ್ಲಿ ನಟನ ತಂದೆ ರಿವೀಲ್ ಮಾಡಿದ್ದಾರೆ. ಅದರದೊಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಹಾಗೆ ಗಿಲ್ಲಿ ತಂದೆ ಹೇಳಿದ್ದೇನಪ್ಪ ಅಂದ್ರೆ, ಅವನ್ಗೆ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾ ಇದ್ದೆ. ಬಿಗ್ ಬಾಸ್ ನಲ್ಲಿ ಶರ್ಟ್ ಬಿಚ್ಚಿಟ್ಟು ಬನಿಯಾನ್ ನಲ್ಲೇ ಇರ್ತಾನೆ. ಅದೇ ರೀತಿ ಮನೆಯಲ್ಲಿ ಸಹ ಬನಿಯಾನ್ ನಲ್ಲೇ ಕೆಲಸ ಮಾಡ್ತಿದ್ದ ಅವನು. ನನ್ಗೆ ಹುಷಾರಿಲ್ಲ ಅಂದಾಗ ಕುರಿಗಳನ್ನ ಮೇಯಿಸ್ಕೊಂಡು ಬಂದಿದ್ದಾನೆ. ಅಂತಹ ಮನುಷ್ಯ ಇವತ್ತು ನನ್ನ ಕೈಯಲ್ಲಿ ಮೈಕ್ ಹಿಡಿಸಿದ್ದಾನೆ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಈ ರೀತಿ ಗಿಲ್ಲಿ ನಟನ ತಂದೆ ಹೇಳಿದ್ದಾರೆ. ಗಿಲ್ಲಿ ನಟ ಅವರ ಹಳ್ಳಿಯ ಸಮೀಪವಿರುವಂತಹ ಬಂಡೂರಿನ ಶಾಲೆಯಲ್ಲಿ ಹೈಸ್ಕೂಲ್ ಅನ್ನ ಮುಗಿಸಿದ್ರು. ಆಮೇಲೆ KM ದೊಡ್ಡಿಯಲ್ಲಿ ಶಿಕ್ಷಣವನ್ನ ಮುಂದುವರಿಸಿದ್ರು. ನಂತರ ITI ಪಾಸ್ ಮಾಡಿದ್ರು. ಅವರ ತಂದೆ ಮಗನನ್ನ BHEL ನಲ್ಲಿ ಕೆಲಸಕ್ಕೆ ಸೇರಿಸಬೇಕು ಅಂದ್ಕೊಂಡಿದ್ರು. ಆದ್ರೆ ITI ರಿಸಲ್ಟ್ ಬರೋದಕ್ಕೆ ಮುನ್ನಾನೇ ಗಿಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ. ITI ನಲ್ಲಿ ಮೊದಲೇ 2 ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ರು. ಈ ಬಾರಿ ಕೂಡ ಫೇಲ್ ಆಗಿರ್ಬೇಕು, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ತಂದೆ ಅಂದ್ಕೊಂಡಿದ್ದಾರೆ. ಆದ್ರೆ ಮನೆಯಲ್ಲಿ ಕೆಲ್ಸಕ್ಕೆ ಕಳಿಸ್ತಾರೆ ಅಂತ ಗಿಲ್ಲಿ ನಟ ಊರ್ ಬಿಟ್ಟು ಹೋಗಿದ್ರು ಅಂತ ಗಿಲ್ಲಿ ತಂದೆ ನೆನಪು ಮಾಡ್ಕೊಂಡಿದ್ದಾರೆ. ರಜೆ ಸಿಕ್ತು ಅಂದ್ರೆ ಸಾಕು, ಬೆಳಗ್ಗೆವರೆಗೂ ಸಿನಿಮಾಗಳನ್ನ ನೋಡ್ತಾ ಇದ್ದ. ಅವನ್ಗೂ ನನ್ಗೂ ಬೆಳಗ್ಗೆ ಆಗೋವರೆಗೂ ಗಲಾಟೆ ನಡೀತಾನೆ ಇರ್ತಿತ್ತು. ರಾತ್ರಿ ಇಡೀ ಸಿನಿಮಾವನ್ನ ನೋಡ್ಕೊಂಡು ನಿದ್ದೆ ಮಾಡೋದಕ್ಕೆ ಬಿಡೋಲ್ಲ ಅಂತ ಅವನ ಜೊತೆ ನಾನು ಗಲಾಟೆ ಮಾಡ್ತಾ ಇದ್ದೆ. ಆದ್ರೆ ಕುರಿ ಮೇಯಿಸುವವನ ಮಗ ಇವತ್ತು ಹೀಗಾಗಿದ್ದಾನೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಮನೆ ಬಿಟ್ಟು ಹೋಗಿದ್ದ ಗಿಲ್ಲಿ ನಟ ನಲ್ಲಿ ಮೂಳೆ ಅಂತ ಒಂದು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ರು. ಆಗ್ಲೇ ಊರಿಗೆ ಹಿಂತಿರುಗಿ ಬಂದಿದ್ರು ಅಂತ ತಂದೆ ನೆನಪು ಮಾಡ್ಕೊಂಡಿದ್ದಾರೆ. ಮನೆ ಬಿಟ್ಟು ಹೋದ್ಮೇಲೆ ಅವನು ಮಾಡಿದಂತಹ ಕೆಲಸ ಒಂದೆರಡಲ್ಲ, ಏನೇನೋ ವಿಚಿತ್ರವಾದಂತಹ ಕೆಲಸಗಳನ್ನ ಮಾಡಿದ್ದಾನೆ. ಈ ನಲ್ಲಿ ಮೂಳೆ ಅನ್ನುವಂತಹ ಸಿನಿಮಾ ತೆಗೆದು ಅದನ್ನ ಮೊಬೈಲ್ಗೆ ಬಿಟ್ಟ ಮೇಲೆ ಊರಿಗೆ ವಾಪಸ್ ಬಂದಿದ್ದು. ನಲ್ಲಿ ಮೂಳೆ ಶಾರ್ಟ್ ಫಿಲಿಂ ನಲ್ಲಿ ನಟಿಸಿದಂತಹ ಬಳಿಕ ಕಾಮಿಡಿ ಕಿಲಾಡಿಗಳನ್ನ ಸೇರ್ಕೊಂಡ್ರು. ಅಸಲಿಗೆ ಅವರ ನಿಜವಾದಂತಹ ಹೆಸರೇನು ಗೊತ್ತಾ? ಮನೆಯಲ್ಲಿ ಅಪ್ಪ ಅಮ್ಮ ಇಟ್ಟಂತಹ ಹೆಸರು ನಟರಾಜ್. ಶಾರ್ಟ್ ಫಿಲಿಂ ನಲ್ಲಿ ನಟನೆ ಮಾಡಿದ ಮೇಲೆ ಗಿಲ್ಲಿ ನಟ ಅಂತ ಫೇಮಸ್ ಆದ್ರು. ಅಂದಿನಿಂದ ಇಂದಿನವರೆಗೂ ಸಹ ಕನ್ನಡಿಗರಿಗೆ ಗಿಲ್ಲಿ ನಟ ಅಂತಲೇ ಜನಪ್ರಿಯರಾಗಿ ಬಿಟ್ಟಿದ್ದಾರೆ. ಕಿರುಚಿತ್ರದಲ್ಲಿ ಗಿಲ್ಲಿ ನಟಿಸ್ತಾ ಇದ್ದಂತೆ ಅವರ ತಂದೆ ಕೂಡ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಈಗ ಬಿಗ್ ಬಾಸ್ ವರೆಗೂ ಬಂದು ನಿಂತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.